ಗೈಸ್ ನೋಡಿ ಇವಾಗ ಮನೋಜ್ ಅವರು ಮತ್ತೆ ಆರ್ಡರ್ನ ತಗೊಂಬಂದಿದ್ದಾರೆ. ಎರಡು ಆರ್ಡರ್ ತಗೊಂಬಂದ ಒಂದೇ ಆರ್ಡರ್ ಎರಡು ಅಷ್ಟು ಕೊಟ್ಟವ್ರೆ. ಒಂದೇ ಆರ್ಡರ್ ಎಷ್ಟು ಕೊಟ್ಟವ್ರಾ? ಎಲ್ಲಿಗೆ ಶರ್ಟ್ ಬ್ಯಾಗ್ ಕೇಳ್ದ? ಟಿ ಶರ್ಟು ಬ್ಯಾಗ್ ಕೇಳಿದಕ್ಕೆ ಅವರು ಸ್ಟಾಕ್ ಇಲ್ಲ ಅಂತ ಅಂದ್ರೆ ನೀವೇನಾ ಕೊಟ್ಬಿಡು. ಅಲ್ಲೇ ಮಾಡಿದ್ದು 30 ರೂಪಾಯಿ ಹೇಳಿದ್ರು ಒಂದು ಆರ್ಡರ್ಗೆ ಅಂತ. ಎಷ್ಟು ಒಂದು ಆರ್ಡರ್ಗೆ? 30 ರೂಪಾಯಿ ಹೇಳಿರ ನಿಂಗೆ ತೋರಿಸಿದ್ರಾ? ಹೌದಾ? ನೋಡಿ. ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬ್ಲಿಂಕಿಟ್ ಡ್ಯೂಟಿ ಮಾಡೋಣ ಅಂತ ಬಂದೀನಿ. ಅಂದರೆ ಐಡಿ ಎಲ್ಲ ಕ್ರಿಯೇಟ್ ಮಾಡಿರೋದೆಲ್ಲ ನಮ್ಮ ಫ್ರೆಂಡಿನ ನಾನು ಮಾಡ್ಕೊಂಡಿನಿ. ಐಡಿ ಕ್ರಿಯೇಟು ಅವ್ರದ್ದು ಮಾಡ್ಕೊಟ್ಟು ಅವ್ರನ್ನೂ ಕರ್ಕೊಂಬಂದಿನಿ. ಅವ್ರ ಜೊತೆಗೆ ಹೋಗಿ ಇವಾಗ ನಾನು ಒಂದು ಬ್ಲಿಂಕಿಟ್ ಆರ್ಡರ್ ಮಾಡೋಣ ಅಂತ ಅನ್ಕೊಂಡಿನಿ. ಅದು ಬ್ಲಿಂಕಿಟ್ ಆರ್ಡರ್ ಎಲ್ಲಪ್ಪ ಮಾಡ್ತಾ ಇದೀನಿ ಅಂತಂದರೆ, ನಾನು ಇವತ್ತು ಮಾಡ್ತಾ ಇರೋದು ತುಮಕೂರಲ್ಲಿ. ಮೇ ಬಿ ಸ್ಟೋರ್ ಅಲ್ಲಿದೆ ಅಂತ ಅನ್ಸುತ್ತೆ. ಪಕ್ಕದ ರೋಡಿಗೆ ಬನ್ನಿ. ನಾನು ಅಪ್ಲಿಕೇಶನಲ್ಲೂ ಕೂಡ ಸ್ಟೋರ್ ಡೈರೆಕ್ಷನ್ ತೋರಿಸುತ್ತೆ. ಈಗ ಸ್ಟೋರ್ ಡೈರೆಕ್ಷನ್ ಹಾಕೊಂಡು ಸೀದಾ ಈಗ ಬ್ಲಿಂಕಿಟ್ ಅಲ್ಲಿದೆಯೋ ಅಲ್ಲಿಗೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡ್ತಿದ್ದಂಗೆ ಆರ್ಡರ್ ಬರುತ್ತೆ. ತುಮಕೂರಲ್ಲೆಲ್ಲ ಆರ್ಡರ್ ಯಾವ ಥರ ಬರುತ್ತೆ ಏನು ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ. ಏನಕ್ಕಪ್ಪ ಅಂತಂದರೆ ಹೊಸ ಸ್ಟೋರ್ ಅದು ಆಗಿರೋದು ಇನ್ನೂ ಸ್ಟಾರ್ಟ್ ಆಗಿ ಒಂದು 5 ದಿವಸ ಆಗಿರ್ಬೋದು ಅಷ್ಟೇ. ಒಂದು 5 ದಿವಸ ಆಗಿರೋದ್ರಿಂದ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಅಡ್ವರ್ಟೈಸ್ಮೆಂಟ್ ಎಲ್ಲ ತುಂಬ ಕಡೆ ಹೋಗಿರಲ್ಲ. ಅದರಿಂದಾಗಿ ಆರ್ಡರ್ಗಳು ಕಮ್ಮಿ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಹೋಗ್ಬಿಟ್ಟು ಅಲ್ಲಿ ಹೋಗ್ತಿದ್ದಂಗೆ ಸ್ಕ್ಯಾನ್ ಮಾಡೋಣ. ಸ್ಕ್ಯಾನ್ ಮಾಡ್ತಿದ್ದಂಗೆ ಆರ್ಡರ್ ಬರ್ತಿದ್ದಂಗೆ ಆರ್ಡರ್ ತಗೊಂಡೋಗಿ ಕೊಡೋಣ. ಏನಕ್ಕಪ್ಪ ಅಂತ ಅಂದರೆ ಇದು ಫಸ್ಟ್ನೇ ಆರ್ಡರ್ ನನಗೆ ಬ್ಲಿಂಕಿಟಲ್ಲಿ. ಈ ಬೆಂಗಳೂರಲ್ಲಿ ಯಾವತ್ತೂ ನಾನು ಬ್ಲಿಂಕಿಟ್ ಮಾಡಿಲ್ಲ. ಬಟ್ ಬ್ಲಿಂಕಿಟಲ್ಲೇ ನನ್ನ ಮೊದಲನೇ ಆರ್ಡರು. ಅದು ನಾನು ತುಮಕೂರಲ್ಲೇ ಮಾಡ್ತಾ ಇದ್ದೀನಿ ಬ್ಲಿಂಕಿಟಲ್ಲಿ ಮೊದಲನೇ ಆರ್ಡರು. ಬನ್ನಿ ಫಸ್ಟ್ ಇವಾಗ ಸ್ಟೋರ್ ಹತ್ರ ಹೋಗ್ಬಿಟ್ಟು ಮೊದಲನೇ ಆರ್ಡರ್ ಪಿಕ್ ಮಾಡಿ ಡ್ರಾಪ್ ಮಾಡಿ ಅಮೌಂಟ್ ಎಷ್ಟು ಕೊಡ್ತಾನೆ ಮೊದಲನೇ ಆರ್ಡರ್ಗೆ ಅನ್ನೋದನ್ನ ನೋಡೋಣ. ಆಮೇಲೆ ಗಿಗ್ಗು ನಾನು 9 ಗಂಟೆಯಿಂದ 11 ಗಂಟೆವರೆಗೂ ಬುಕ್ ಮಾಡ್ಕೊಂಡಿನಿ. ಅಂದರೆ ಮನೇಲೆ ನಾನು ಆನ್ಲೈನ್ಗೆ ಹೋಗ್ಬೋದು ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡೆ. ಬಟ್ ಮನೇಲೆ ಆನ್ಲೈನ್ಗೆ ಹೋಗೋಕ್ಕಾಗಲ್ಲ. ಸ್ಟೋರ್ ಹತ್ರನೇ ಹೋಗಿ ನಾವು ಆನ್ಲೈನ್ಗೆ ಹೋಗ್ಬೇಕಾಗುತ್ತೆ. ಬಟ್ ಇಲ್ಲಿ ಕಾರ್ ಅಡ್ಡಾಕೊಂಡ್ಬಿಟ್ಟವ್ರಲ್ಲ, ಹೋಗೋಕ್ಕಾಗಲ್ಲ. ಪಕ್ಕದ ರೋಡ್ಗೆ ಹೋಗ್ಬೇಕು. ತಗ್ರ ಬಾರಿ ಹೋಗೋಣ ಅಲ್ಲೇನೆ. ಅಂದರೆ 9 ಗಂಟೆಯಿಂದ 11 ಗಂಟೆವರೆಗೂ ಬುಕ್ ಮಾಡಿದ್ದೀನಿ. ಅದ್ರಲ್ಲಿ ಆಲ್ರೆಡಿ ಇವಾಗ ಟೈಮ್ ಎಷ್ಟು ಬ್ರೋ? ಆಲ್ರೆಡಿ 9:20 ನೋಡಿ. ಮನೆಯಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು 3 ಕಿಲೋಮೀಟರ್ ಆಯಿತು. 3 ಕಿಲೋಮೀಟರ್ಗೆ 20 ನಿಮಿಷ ಹೊರಟೋಗ್ಬಿಟ್ಟಿದೆ. ಯಾವುದೋ ಹೆಣ್ಮಗು ಅದಕ್ಕೆ ಗಾಡಿ ಓಡ್ಸೋಕೆ ಬರ್ತಾ ಇಲ್ಲ, ಅದಕ್ಕೆ ಅಡ್ಡ ಹಾಕೊಂಡ್ಬಿಟ್ಟಿದ್ದಾವೆ. ಅಲ್ಲೇ ಬನ್ನಿ ಇವಾಗ ಈ ರೋಡಲ್ಲಿ ಹೋಗೋಣ. ಅಂದರೆ ಫಸ್ಟ್ನೇ ಆರ್ಡರಿಗೇನೆ ಫಸ್ಟ್ನೇ ಡ್ಯೂಟಿಲೇನೆ ಆಲ್ರೆಡಿ ಇನ್ಕಂಪ್ಲೀಟ್ ಆಗೋಯ್ತು ಒಂದು ಗಿಗ್ಗು. ಅಂದರೆ 15 ನಿಮಿಷ ಬ್ರೇಕ್ ಇರುತ್ತೆ. ಸೇಮ್ ಈಗ ಝೊಮ್ಯಾಟೊ ಅಪ್ಲಿಕೇಶನ್ ಹೆಂಗೆ ವರ್ಕ್ ಆಗುತ್ತೋ ಸೇಮ್ ಆಲ್ಮೋಸ್ಟ್ ಬ್ಲಿಂಕಿಟ್ ಅಪ್ಲಿಕೇಶನ್ ಸೇಮ್ ಝೊಮ್ಯಾಟೊ ಹೆಂಗಿದೆಯೋ ಆಲ್ಮೋಸ್ಟ್ ಅಲ್ವ 99% ಝೊಮ್ಯಾಟೊ ಥರನೇ ಇರೋದು. ಏನಕ್ಕಪ್ಪ ಅಂತಂದರೆ ಝೊಮ್ಯಾಟೊ ಕಂಪ್ನಿದೆ ಅಲ್ವಾ ಬ್ಲಿಂಕಿಟ್ ಕೂಡ ಅಲ್ಲೇ. ಅದಕ್ಕೋಸ್ಕರ ನೋಡಿ ಅಲ್ಲಿ ಇಷ್ಟೊಂದು ಜನ ಕುತ್ಕೊಂಡಿದ್ದಾರೆ ನೋಡಿ ಅಲ್ಲೇ ಬ್ಲಿಂಕಿಟ್ ಸ್ಟೋರ್. ಇಲ್ಲಿ ಸ್ಟಾಪ್ ಮಾಡ್ತೀನಿ ಗೈಸ್. ನೋಡಿ ಇವಾಗ ಸ್ಟೋರ್ ಹತ್ರ ಹೋಗ್ಬಿಟ್ಟು ನಮ್ಮ ಮನೋಜ್ ಅವ್ರು ಸ್ಕ್ಯಾನ್ ಮಾಡ್ಕೊಂಬಂದಿರೋ. ಬ್ರೋ ಟಿ ಶರ್ಟ್ ಬ್ಯಾಗ್ ಕೇಳ್ದ? ಟಿ ಶರ್ಟು ಬ್ಯಾಗ್ ಕೇಳಿದಕ್ಕೆ ಅವರು ಸ್ಟಾಕ್ ಇಲ್ಲ ಅಂತ ಅಂದ್ರೆ ಫ್ರೀ ಬ್ರೋ. ಅದೇ ಸ್ಟಾಕ್ ಇಲ್ಲ ಅಂದ್ರೆ ನೋಡಿ, ನಾವು ಏನಾದ್ರು ಸ್ಟಾರ್ಟಿಂಗ್ ಏನಾದ್ರು ಬ್ಲಿಂಕಿಟಿಗೆ ಜಾಯ್ನ್ ಆಗ್ತೀವಿ ಅಂತಂದರೆ ಒಂದು ಟಿ ಶರ್ಟ್ ಮತ್ತು ಒಂದು ಬ್ಯಾಗ್ ಕೊಡ್ತಾರೆ. ಈಗ ಝೊಮ್ಯಾಟೊ ಥರ 2 ಟಿ ಶರ್ಟು 1 ಬ್ಯಾಗ್ ಕೊಡೋಲ್ಲ. 1 ಟಿ ಶರ್ಟು 1 ಬ್ಯಾಗ್ ಅಷ್ಟೇ ಕೊಡೋದು. ಅದರಿಂದಾಗಿ ಸ್ಟಾಕ್ ಬೇರೆ ಇಲ್ಲ ಅಂದ್ವಂತೆ. ಮನೋಜ್ ಅವ್ರು ಹೋಗಿ ಕೇಳೋರೆ ಕೊಡ್ತಾರಂತ ಇಲ್ವ ಅಂತ. ಈಗ ಕೊಡ್ತೀನಿ, ಹುಡುಕ್ಬೇಕು. ಇಲ್ಲ ಅನ್ಸುತ್ತೆ, ಸ್ಟಾಕು ಖಾಲಿ ಆಗಿದೆ ಅಂದರು. ಯಾವತ್ತು ಕೊಡ್ತೀನಿ ಅಂತ ಹೆಂಗೆ ಕೇಳಿವ ನೀನು? ಇಲ್ಲ, ಏನು ಕೇಳಲಿಲ್ಲ. ಸರಿ ಆಯಿತು ಅಂದ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಂಬಂದು ಆರ್ಡ್ರ್ ಬರುತ್ತೇನೋ ಅಂತ. ಬಟ್ ಆರ್ಡ್ರ್ ಬರೋದಂತೂ ಸಿಕ್ಕಾಪಟ್ಟೆ ಡೌಟ್ ಇದೆ ಗೈಸ್. ಏನಕ್ಕಪ್ಪ ಅಂತ ಅಂದರೆ ಅಲ್ಲೇ ಏನಿಲ್ಲ ಅಂತಂದ್ರೆ ಒಂದು 25-30 ಜನ ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದಾರೆ. ಅದರಿಂದಾಗಿ ಕಾಯಬೇಕು, 1 ಅವರ್ ಕಾಯಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ. ಏನಕ್ಕೆ ಅಂತಂದರೆ ಹೊಸ ಐ ಡಿ ಬೇರೆ ಅಲ್ವಾ. ಹೊಸ ಐ ಡಿ ಆಗಿರೋದ್ರಿಂದ ಆರ್ಡ್ರ್ ಕೊಡ್ಬೋದು. ನಿಮಗೆಲ್ಲ ಗೊತ್ತಿದೆ ಝೊಮ್ಯಾಟೊದ ಏನಾದ್ರು ಹೊಸ ಐ ಡಿ ಏನಾದ್ರು ಮಾಡಿದ್ದೀವಿ ಅಂತಂದರೆ ಆನ್ಲೈನ್ಗೆ ಹೋಗ್ತಿದ್ದಂಗೆ ನಮಗೆ ಆರ್ಡರ್ ಬರುತ್ತೆ. ಬಟ್ ಬ್ಲಿಂಕಿಟಲ್ಲಿ ಬರ್ತಾಯಿಲ್ಲ. ಏನಕ್ಕೆ ಅಂದರೆ ಎಲ್ಲರೂ ಕೂಡ ಹೊಸಬ್ರು ಅಲ್ಲಿ ಇರೋರಲ್ಲ, ಅದಕ್ಕೋಸ್ಕರನೇ ಆರ್ಡರ್ ಬರ್ತಾಯಿಲ್ಲ. ವೆಯ್ಟ್ ಮಾಡಿ ನೋಡೋಣ ತಡೀರಿ. ನಾವೇನ ಬುಕ್ ಮಾಡ್ಕೊಳ್ಳೋಣ. ನಮಗೆ ಬರಲ್ಲ. ನಾವು ಬುಕ್ ಮಾಡೋದು ನಮಗೆ ಬರಲ್ಲ ಬ್ರೋ. ಇಲ್ಲ ಕೂತ್ಕೊಂಡು ಹೆಂಗೋ ಬುಕ್ ಮಾಡ್ತಾ ಇದ್ದೆ. ಅಲ್ಲಿ ಎಷ್ಟು ಜನ ಅವ್ರು ಗೊತ್ತಾ? ಏನಿಲ್ಲ ಅಂತಂದ್ರೆ ಒಂದು 25-30 ಜನ ಕೂತವ್ರೆ. ಅದು ಒಳಗಡೆ ಬೇರೆ ಕೂತವ್ರೆ, ಆಚೆ ಕಡೆ ಸ್ಟೋರ್ ಮುಂದೆಲ್ಲ ಕೂತವ್ರೆ. ಅದರಿಂದಾಗಿ ಕಷ್ಟ ಆಯ್ತದೆ ಗೈಸ್. ನೋಡಿ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ. ಬಟ್ ಒಂದು ಆರ್ಡ್ರ್ ಕೂಡ ಬಂದಿಲ್ಲ. ಟೈಮ್ ಎಷ್ಟಾಯ್ತು ಬ್ರೋ? 10 ಗಂಟೆ ಆಯ್ತು. ಅದೇ ನೋಡಿ ಅಲ್ಲೇ ಇಲ್ಲಿಗೆ ಬಂದೇನೆ 40 ನಿಮಿಷ ಆಯಿತು. ಇಲ್ಲಿಗೆ ಬಂದು 40 ನಿಮಿಷ ಆದರೂ ಕೂಡ ಒಂದು ಆರ್ಡರ್ ಕೂಡ ಕೊಟ್ಟಿಲ್ಲ. ಅಲ್ಲೂ ಅಷ್ಟೇ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ದಾರೆ. ಏನಿಲ್ಲ ಅಂತಂದ್ರೆ ಒಂದು 20 ಜನ ಅವರೇ. ಯಾವಾಗ ಕೊಡ್ತಾನೆ ಗೊತ್ತಿಲ್ಲ. ಅಂದರೆ ಯಾವ ಥರ ಕೊಡ್ತಾನೆ ಅಂತ ಗೊತ್ತಿಲ್ಲ. ಬಂದಲ್ಲಿ ಯಾವಾಗ ಸ್ಕ್ಯಾನ್ ಮಾಡಿದ್ರು ಅದ್ರ ಮೇಲೆ ಬೇಸಿಸ್ ಮೇಲೆ ಕೊಡ್ತಾನೆ ಏನು ಅಂತ ಗೊತ್ತಿಲ್ಲ. ನೋಡೋಣ. ಇನ್ನೂ 1 ಅವರ್ ಗಿಗಿದೆಯಲ್ಲ, ಇನ್ನೂ 1 ಅವರ್ ಟೈಮ್ ಇದೆ. ಇನ್ನೂ 1 ಅವರ್ ಅಷ್ಟರಲ್ಲಿ ಏನಾದ್ರು ಒಂದು ಆರ್ಡ್ರ್ ಬರ್ತದೆ ಅಂತ ನೋಡೋಣ. ಒಂದು ಆರ್ಡ್ರ್ ಮಾಡಬೇಕು ಅಂತ ಬಂದಿರೋದು. ಬಟ್ ಇಲ್ಲಿ ನೋಡಿದ್ರೆ ಒಂದು ಆರ್ಡ್ರ್ ಕೂಡ ಕೊಡ್ತಾಯಿವಲ್ಲ. ನೋಡೋಣ, ವೆಯ್ಟ್ ಮಾಡಿ ನೋಡೋಣ. ಬರ್ತಾ ಮಾಡ್ತೀನಿ ಅಂದರು ಅವರು. ಟಿ ಶರ್ಟ್ ಇತ್ತು, ಅಲ್ಲ ಟಿ ಶರ್ಟ್ ಅನ್ನ ಕೊಡಿ. ಟಿ ಶರ್ಟ್ ಎರಡಿದ್ವು ಅವರು ಬೇಕಿತ್ತು. ಎಕ್ಸೆಲ್ ಇಸ್ಕೊಂಡು ಅವ್ರಿಗೆ ಬೇಕಿತ್ತು ಎಕ್ಸೆಲ್.
ಗೈಸ್ ನೋಡಿ ಆರ್ಡರ್ ಪಿಕಪ್ ಮಾಡಬೇಕು ಅಂತಂದರೆ ಕಲೆಕ್ಟ್ ಆರ್ಡರ್ ಅಂತ ಹೇಳ್ಬಿಟ್ಟು ಕೆಳಗಡೆ ಹೆಸರು ಇರುತ್ತಲ್ಲ ಆ ಹೆಸರು ಹೇಳಬೇಕು. ಗೌತಮ್ ಗಂಭೀರ್ ಅಂತ ಇತ್ತು, ಅದರಿಂದಾಗಿ ಹೋಗಿ ನಮ್ಮ ಮನೋಜರಲ್ಲಿ ಗೌತಮ್ ಗಂಭೀರ್ ಅಂತ ಹೇಳ್ತಿದ್ದಂಗೆ ಕೂಡ ಆರ್ಡರ್ ಕೊಟ್ಟಿದ್ದಾರೆ. ತೋರಿಸಬ್ರು ಆರ್ಡರ್ನ ನೋಡಿ. ಆರ್ಡರ್ ಕೂಡ ತೊಗೊಂಬಂದಿದ್ದಾರೆ. ಒಳಗಡೆ ಏನಿದೆ ಅನ್ನೋದು ಏನು ಬೇಡ ನಮಗೆ ನೋಡಿ. ಝೊಮ್ಯಾಟೊ ಕಂಪ್ನಿ ಅಂತ ಕೊಟ್ಟಿದೆ. ಬನ್ನಿ ಹೋಗಿ ಇದನ್ನು ಡ್ರಾಪ್ ಮಾಡೋಣ. ಎಷ್ಟು ಕಿಲೋಮೀಟ್ರ್ ಇದೆ ನೋಡ್ಬೋಣ ಅಂತ ಹೇಳಿರಿ ಗೋ ಮ್ಯಾಪ್. ನೋಡಿ ಕಸ್ಟಮರ್ ಲೊಕೇಶನ್ 1 ಕಿಲೋಮೀಟರ್ ಇದೆ ಅಷ್ಟೇ. ಆರ್ಡರ್ ಪಿಕಪ್ ಮಾಡಿಲ್ವಾ ಇನ್ನು? ಎಲ್ಲ ಕ್ಯಾನ್ಸಲ್ ಮಾಡಿ ನೋಡಿ. ಇವ್ರದ್ದೊಂಥರ ಬೇರೆ ಥರ ಮೊಬೈಲ್ ಇವ್ರದ್ದು. ಪಿಕ್ ಆರ್ಡರ್ ಕೊಟ್ಟಿಲ್ಲ. ಪಿಕ್ ಆರ್ಡರ್ ಕೊಡು. 5 ಸ್ಟಾರ್ ರೇಟಿಂಗ್ ಕೊಡು. ಸಬ್ಮಿಟ್. ಗೈಸ್ ನೋಡಿ ಈಗ ಆರ್ಡರ್ ಕೂಡ ಪಿಕಪ್ ಆಗಿದೆ. ಬನ್ನಿ ಇವಾಗ ಕಸ್ಟಮರ್ ಲೊಕೇಶನ್ ಹತ್ರ ಹೋಗೋಣ. ಗೋ ಮ್ಯಾಪ್ ಕೊಡೋಬ್ರು. ಎಷ್ಟು 1 ಕಿಲೋಮೀಟರ್ ಇದೆ ಅಷ್ಟೇ. 3 ನಿಮಿಷ ಅಷ್ಟೇ. ಬೇಗ ಹೋಗಿ ಕೊಟ್ಬಿಡ್ಬೋದು. ಗೈಸ್ ಬನ್ನಿ ನೋಡಿ ಡ್ರಾಪ್ ಲೊಕೇಶನ್ ಹತ್ರ ರೀಚ್ ಆಗಿದ್ದೀನಿ. ಯಾವುದಪ್ಪ ಕೊಟ್ಟಿದ್ದಾರೆ ಅಡ್ರೆಸ್ ನೋಡೋಣ. ಲಕ್ಷ್ಮೀ ಫ್ಯಾಷನ್ಸ್ ಎಲ್ಲಿದೆ ಕಾಣಿಸ್ತಿಲ್ಲಾರೋ? ಅಲ್ಲೇ ಇದೆ ನೋಡಿ. ಈಗ ರೀಚು ಡ್ರಾಪ್ ಕೊಡ್ತೀನಿ. ಬನ್ನಿ ಹೋಗೋಣ. ಫೋನ್ ಮಾಡಿಬಿಟ್ಟು. ಎಲ್ಲೈತೆ? ಅಲ್ಲೇ ಇದೆ ಬ್ರೋ ಮುಂದೆ. ನೀವೇನಾ? ಕೊಟ್ಬಿಡು. ಗೈಸ್ ನೋಡಿ ಇವಾಗ ಆರ್ಡರ್ ಡೆಲಿವರ್ ಆಯಿತು. ನಮ್ಮ ಮನೋಜ್ ಅವ್ರು ಡೆಲಿವರ್ ಕೊಡ್ತಾರೆ ಇವಾಗ. 5 ಸ್ಟಾರ್ ರೇಟಿಂಗ್ ಕೊಡೋಬ್ರು. ನೋಡಿ 5 ಸ್ಟಾರ್ ರೇಟಿಂಗ್ ಕೊಟ್ಟರು. ಸ್ಕ್ರೀನ್ಶಾಟ್ ತಗೊಬ್ರು. ಗೈಸ್ ಇದೇನು ಸೇರ್ಕೊಬೇಕಾದ್ರೆ ಎಷ್ಟು ಹೇಳಿದ್ರು ಹೇಳು? ಅಂದರೆ ಕಿಲೋಮೀಟರ್ ಲೆಕ್ಕನೇ ಬ್ರೋ ಕೊಡೋದು. 1 ಕಿಲೋಮೀಟರಿಗೆ 16 ರೂಪಾಯಿ ಕೊಟ್ಟಿದ್ದಾನೆ. ಪಿಕಪ್ ಅಂತ ಅಲ್ಲೇ ಮಾಡಿದ್ದು. 30 ರೂಪಾಯಿ ಹೇಳಿದ್ರು ಒಂದು ಆರ್ಡರ್ಗೆ ಅಂತ. ಎಷ್ಟು ಒಂದು ಆರ್ಡರ್ಗೆ? 30 ರೂಪಾಯಿ ಹೇಳಿರ ನಿಮಗೆ? ತೋರಿಸಿದ್ರಾ? ಹೌದಾ? ನೋಡಿ ಮನೋಜ್ ಅವ್ರಿಗೆ 30 ರೂಪಾಯಿ ತೋರಿಸಿದ್ರಂತೆ. ಬಟ್ ಇಲ್ಲಿ 16 ರೂಪಾಯಿ ಕೊಟ್ಟಿದ್ದಾರೆ. ಅಂದರೆ ಕಮ್ಮಿನೇ ಆಯಿತು ನನಗೆ ಅನ್ನಿಸ್ತಂಗೆ. ನೋಡಿ 1 ಕಿಲೋಮೀಟರಿಗೆ 16 ರೂಪಾಯಿ ಅಂತ ಅಂದರೆ ಬರೀ ಈ ಥರ ಆರ್ಡ್ರುಗಳು ಗಂಟೆಗೊಂದು ಆರ್ಡ್ರ್ ಬಂದರೆ ಲೆಕ್ಕ ಹಾಕ್ರಿ ನೀವೇ ಎಷ್ಟಾಗುತ್ತೆ ಅಂತ. 41 ನಿಮಿಷ ಆದಮೇಲಿಂದ ಆರ್ಡ್ರ್ ಆಗೈತೆ. ಇದು ಕಂಪ್ಲೀಟ್ ಮಾಡೋ ಅಷ್ಟೊತ್ತಿಗೆ ಕರೆಕ್ಟಾಗಿ ನಾವು ಲಾಗಿನ್ ಹೋಗಿ 50 ನಿಮಿಷ ಆಯಿತು. 50 ನಿಮಿಷಕ್ಕೆ ನಮಗೆ 1 ಅವರ್ ಅಂತ ಅಂದ್ಕೊಳ್ಳಿ. 1 ಅವರ್ಗೆ 16 ರೂಪಾಯಿ ಬಂದಿದೆ. ಅಂದರೆ ಇನ್ನೂ ಅಡ್ವರ್ಟೈಸ್ಮೆಂಟ್ ಆಗಿರೋಲ್ಲ, ಅದರಿಂದಾಗಿ ಆರ್ಡರ್ಗಳು ಕೂಡ ಕಮ್ಮಿ ಇದೆ. ಹುಡುಗರು ತುಂಬ ಜನ ತೊಗೊಂಡಿದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಅಂದರೆ ಅಲ್ಲೇನಿಲ್ಲ ಅಂತಂದ್ರೆ ಒಂದು 30 ಜನದ ಮೇಲಿದ್ದಾರೆ. ಅದಕ್ಕೋಸ್ಕರನೇ ಆರ್ಡರ್ಗಳೆಲ್ಲ ಕಮ್ಮಿ ಇರೋದು. ಒಬ್ಬೊಬ್ರಿಗೆ ಒಂದೊಂದು ಗಂಟೆಗೊಂದು ಆರ್ಡರ್ ಬಂದರೆ ಹೆಂಗೆ ಹೇಳಿ? 15 ಅವರ್ ಆರ್ಡ್ರ್ ಮಾಡ್ತಾರೆ ಅಂತಂದರೆ 15 ಆರ್ಡ್ರ್ ಬರ್ತವೆ. ಏನು ಮ್ಯಾಕ್ಸಿಮಮ್ 1 ಅವರ್ಗೆ 2 ಆರ್ಡ್ರ್ ಬಂತು ಅಂತಂದ್ರೂ 17-18 ಆರ್ಡ್ರ್ ಬರ್ತಾರೆ. ಅಂದರೆ ಇನ್ನೂ ಇನ್ಸೆಂಟಿವ್ ಬಂದಿಲ್ಲ. ಈಗ ಇವರ ಹೊಸ ಐಡಿ ಅಲ್ವಾ, ಅದರಿಂದಾಗಿ ಇನ್ಸೆಂಟಿವ್ ಬಂದಿಲ್ಲ. ಈಗ ಒಂದು ಆರ್ಡ್ರ್ ಮಾಡಿರೋದ್ರಿಂದ ನೆಕ್ಸ್ಟು ನಾಳೆಯಿಂದ ಇನ್ಸೆಂಟಿವ್ ಬರುತ್ತೆ. ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ. ಫಸ್ಟ್ ಇವಾಗ ನೆಕ್ಸ್ಟ್ ಆರ್ಡರ್ ಮಾಡ್ದಾ ಇಲ್ವಾ ಅಂತ ನಮ್ಮ ಮನೋಜರ್ನ ಕೇಳೋಣ. ನಮ್ಮ ಮನೋಜರ್ ಏನು ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡಿಬಿಟ್ಟು ನೆಕ್ಸ್ಟ್ ಆರ್ಡರ್ ಮಾಡೋದಾ ಇಲ್ಲ ಅಂತ ಕೇಳೋಣ. ಯಾರೋ ಅವ್ರನ್ನ ಸ್ನೇಹಿತರು ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡ್ಸೋಕೆ ಹೋಗಿದ್ದಾರೆ ಅವರು. ಆಮೇಲೆ ಗೆಟ್ ನೆಕ್ಸ್ಟ್ ಆರ್ಡರ್ ಕೊಟ್ಟೆ ನೋಡಿ. ಗೆಟ್ಟಿಗೆ ನೆಕ್ಸ್ಟ್ ಆರ್ಡರ್ ಕೊಡ್ತಿದಂಗೆ ಮತ್ತೆ ಸ್ಟೋರ್ ಹತ್ರ ಹೋಗೋಕೆ ಹೇಳ್ತಾ ಇದೆ. ತಿರ್ಗಾ ಸ್ಟೋರ್ ಹತ್ರ ಹೋಗ್ಬಿಟ್ಟು ಮತ್ತೆ ಸ್ಕ್ಯಾನ್ ಮಾಡಬೇಕು ನೋಡಿ. ಸ್ಟೋರ್ ಹತ್ರ ಹೋಗ್ತಿದ್ದಂಗೆ ಸ್ಕ್ಯಾನ್ QR ಕೊಟ್ಟು ಗೆಟ್ ಆರ್ಡರ್ ಅಂತ ಇದೆಯಲ್ಲ, ಮತ್ತೆ ಈಗ ಸ್ಟೋರ್ ಹತ್ರ ಹೋಗ್ತಿದ್ದಂಗೆ ಮತ್ತೆ ಸ್ಕ್ಯಾನ್ ಮಾಡಬೇಕು. ಪ್ರತಿಯೊಂದು ಆರ್ಡರ್ಗೂ ಅಷ್ಟೇ. ನೀವು ಬಂದು ಡ್ರಾಪ್ ಮಾಡ್ತಿದ್ದಂಗೆ ಹೋಗಿ ಸ್ಕ್ಯಾನ್ ಮಾಡಿಬಿಟ್ಟು ಆರ್ಡರ್ನ ಪಿಕ್ ಮಾಡಿ ಡ್ರಾಪ್ ಮಾಡಬೇಕು. ನಮ್ಮ ಮನೋಜರ್ನ ಕೇಳೋಣ. ಏನು ಬ್ರೋ ನೆಕ್ಸ್ಟ್ ಆರ್ಡರ್ ಮಾಡೋಣ? ಹೆಂಗೆ ಮಾಡೋಣ ಬನ್ನಿ, ಹೋಗಿ ನೋಡೋಣ. ತಿರ್ಗಾ 1 ಅವರ್ ವೆಯ್ಟ್ ಮಾಡೋಣ. ಬನ್ನಿ ಇನ್ನೊಂದು ಅವರು. ಮತ್ತೆ ಅದೇ ಕೊಡ್ತಾನೆ 15 ರೂಪಾಯಿ 16 ರೂಪಾಯಿ ಕೊಟ್ಟರೆ ಹೆಂಗೆ 1 ಅವರಿಗೆ 2 ಅವರಿಗೆ? ಇದು ಹತ್ರ ಇರೋದಕ್ಕೆ ಕೇಳೋಣ ಕೊಟ್ಟನ, ದೂರ ಇರೋದಕ್ಕೆ ಅಂತ. ಒಟ್ಟಿನಲ್ಲಿ ಮಿನಿಮಮ್ 2 ಕಿಲೋಮೀಟರ್ಸ್ ಅಂತ ಏನೋ ಹೇಳಿದ್ರು ಅಪ್ಲಿಕೇಶನಲ್ಲಿ. ಮ್ಯಾಕ್ಸಿಮಮ್ 2 ಕಿಲೋಮೀಟರ್ ಇಲ್ಲ, 3.5 ಕಿಲೋಮೀಟರ್ಸ್ ತಂದು ಕೊಟ್ಟಿರು ನನಗೆ. ಅಲ್ಲ ಅದ್ರಲ್ಲಿ ಕೊಟ್ಟಿದ್ದು 2.3 ಹಂಗೆ ಕೊಟ್ಬಿಟ್ಟು 30 ರೂಪಾಯಿ ಅಂತ ಕೊಟ್ಟಿದ್ರು. ಇವ್ರು 1 ಕಿಲೋಮೀಟರ್ಗೆ ಅಂತ ಏನೋ 16 ರೂಪಾಯಿ ಕೊಟ್ಟರೆ ಏನೋ ಗೊತ್ತಿಲ್ಲ. ಇನ್ನೊಂದು ಆರ್ಡರ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಕ್ಲಾರಿಟಿ ಬರುತ್ತೆ. ಹೌದಾ? ಈಗ 1 ಅವರಿಗೆ ಮಾಡಿದ್ದು ವರ್ತ್ ಅನ್ನಿಸ್ತೈತಾ ನಿಮ್ಗೆ 16 ರೂಪಾಯಿ? ಎಲ್ಲಿಗೆ ಸಂಬಂಧ? ಟೀ ಕುಡಿದ್ರೆ 10 ರೂಪಾಯಿ. ಅಲ್ಲಿ ಸಲಗಾರದಲ್ಲಿ ಟೀ ಕುಡಿದ್ರೆ ಇಬ್ರು ಟೀ ಕುಡ್ಕೊಂಬಂದ್ರೆ 20 ರೂಪಾಯಿ ಆಗೋಯ್ತಲ್ಲ ಬ್ರೋ. ಜೊತೆಗೆ ಪೆಟ್ರೋಲ್ ಗಾಡಿಗೆ ಅಲ್ಲಿಂದ 2.5 ಕಿಲೋಮೀಟ್ರ್ ಪೆಟ್ರೋಲ್ಗೆ ಆಗೋಯ್ತು ಅಂತ ಅನ್ಸುತ್ತೆ. 16 ರೂಪಾಯಿ ಕೊಟ್ಟಿದ್ದೀವ್ರು. ಏನು ಮಾಡೋಣ? ಇನ್ನೊಂದು ಆರ್ಡ್ರ್ ಮಾಡೋಣ. ನಮ್ಮ ಮನೋಜರ್ ಧೈರ್ಯ ಗುರು ಮಾಡೋಣ ಅಂತವ್ರೆ. ಬನ್ನಿ ಹೋಗಿ ಅದನ್ನು ಕೂಡ ಆರ್ಡ್ರ್ ಪಿಕಪ್ ಮಾಡಿ ಡ್ರಾಪ್ ಮಾಡೋಣ. ಅಲ್ಲಿ ಕಾಯಬೇಕಲ್ಲ, ಅದೇ ಬೇಜಾರು ನನಗೆ. 1 ಅವರಿಗೆ ಒಂದು ಆರ್ಡರ್ ಯಾರು ಕಾಯ್ತಾರೆ ಅಂತ ನಾನು. ಗೈಸ್ ನೋಡಿ ಇವಾಗ ಮನೋಜ್ ಅವರು ಮತ್ತೆ ಆರ್ಡರ್ನ ತಗೊಂಬಂದಿದ್ದಾರೆ. 2 ಆರ್ಡರ್ ತಗೊಂಬಂದು 2 ಆರ್ಡರ್ ತಗೊಂಬಂದ ಒಂದೇ ಆರ್ಡರ್ 2 ಅಷ್ಟು ಕೊಟ್ಟವ್ರೆ. ಒಂದೇ ಆರ್ಡ್ರಲ್ಲಿ ಎಷ್ಟು ಕೊಟ್ಟವ್ರಾ? ಎಲ್ಲಿಗೈತೆ ಡ್ರಾಪು? ಗೊತ್ತಿಲ್ಲ, ಏನು ಮಾಡ್ಬೇಕು. ಬಾ ತಗೋಬಾ, ಇಲ್ಲಿ ಒಂದು ಮುಂದೆ ಇಟ್ಕೊತೀನಿ. ಗೈಸ್ ನೋಡಿ ಇಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದಕ್ಕೆ ಇನ್ನೂ ಒಂದು ಆರ್ಡರ್ ಬಂದೈತೆ. 50 ನಿಮಿಷಕ್ಕೆ ಒಂದೊಂದು ಆರ್ಡರ್ಗಳನ್ನ ಕೊಡ್ತಾ ಇದ್ದಾನೆ. ಬನ್ನಿ ಹೋಗಿ ಇದನ್ನು ಕೂಡ ಡ್ರಾಪ್ ಮಾಡೋಣ. ಇವಾಗ ನಮಗೆ ಲೊಕೇಶನ್ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ತೋರಿಸ್ತಾರೆ ನಮ್ಮ ಮನೋಜ್ ಅವರು. ತೋರಿಸಪ್ಪ. 2.5 ಕಿಲೋಮೀಟ್ರ್ ಇದೆ. ಪಿಕ್ ಮಾಡ್ದಾ? ಪಿಕ್ ಮಾಡಿದ್ಯಾ? 2.5 ಕಿಲೋಮೀಟ್ರ್ ಆ ಕಡೆಗೆ ಐತೆ. ಅಮ್ಮನಿಕೇರಿ ಇದು
ಟೌನ್ ಹಾಲ್ ಹತ್ರ ಎಲ್ಲ ಬರುತ್ತಿದೆ. ಟೌನ್ ಹಾಲ್ ಕಡೆಗೆ ಹೋಗ್ಬೇಕಾ? ಹಾಂ ಬಾ ಹೋಗೋಣ, ಇನ್ನೇ ಮಾಡೋಣ. ಹೋಗಿ ಕೊಟ್ಬಿಟ್ಟು ನೆಕ್ಸ್ಟು ಇನ್ನೂ ಏನಾದ್ರು ಬುಕ್ ಮಾಡ್ಕೊಂತೀಯ ಗಿಗ್ನ? ಇನ್ನೊಂದು 2 ಅವರ್ ಮಾಡೋಣ ಅಂದರೆ ಮಾಡೋದು ನಮಗೆ. ನೀವು ಬ್ರೋ ಬೇಡ ಬಾ ಬ್ರೋ, 1 ಅವರ್ಗೆ ಒಂದು ಆರ್ಡ್ರ್ ಕೊಡ್ತಾನೆ. 2 ಅವರಿಗೆ ಈಗ ಅಮೌಂಟ್ ಎಷ್ಟಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಗೈಸ್. ಫಸ್ಟಾಗಿ ಇದನ್ನು ಡ್ರಾಪ್ ಮಾಡೋಣ. ಗೈಸ್ ಇಲ್ಲೆಲ್ಲ ಲೆಫ್ಟಲ್ಲಿ ತೋರಿಸ್ತಾ ಇದೆ, ಇದು ವೈನ್ ಶಾಪ್ ಹತ್ರ ತೋರಿಸ್ತಾ ಇದೆ ಬ್ರೋ. ಕಿಚನ್ ಐತೆ ಇದರಲ್ಲಿ, ಇರ್ಬೋದೇನೋಪ್ಪ ಗೊತ್ತಿಲ್ಲ. ನೋಡಿ ಲೊಕೇಶನ್ ನೋಡೋಣ. ಕಾಣಿಸ್ತಿದೆ ಎಲ್ಲ ತರಕಾರಿ. ಗೈಸ್ ನೋಡಿ ಬಂದು ರೀಚ್ ಆಗಿದ್ದೀವಿ. ಇವಾಗ ರೀಚು ಡ್ರಾಪ್ ಮಾಡೋಣ. ರೀಚು ಡ್ರಾಪ್ ಪಾರಿಯೋ ಮೊಬೈಲ್ ಶಾಪ್ ಇಲ್ಲೆಲ್ಲ ಐತೆ ನೋಡು ಬ್ರೋ. ಎಲ್ಲ ಇದೆ? ಹಾಂ ಅಲ್ಲೇ ಇದೆ. ಗೈಸ್ ಕಾಲ್ ಮಾಡೋಣ ಅವರಿಗೆ. ಕಾಲ್ ಅಲ್ಲೇ ಬಾ ಬ್ರೋ, ಬ್ರೋ ಮಾತಾಡು ಬ್ರೋ ಅವ್ರ ಹತ್ರ. ಥ್ಯಾಂಕ್ಸ್ ಸರ್. ಇನ್ನೊಂದಿದೆ. ಹಾಂ ಹೌದು, ಆಯಿತು ಸರ್, ಥ್ಯಾಂಕ್ ಯು. ನೋಡಿ ಇಲ್ಲಿ ಇದೆಯಲ್ಲ ಪೇಯ್ಡ್ ಆನ್ಲೈನ್ ಅಂತ ಇದೆಯಲ್ಲ, ಇಲ್ಲಿ ಕ್ಯಾಶ್ ತೋರಿಸುತ್ತೆ. ಕ್ಯಾಶ್ ಏನಾದ್ರು ಇದ್ದರೆ ಈಗ ಪೇಯ್ಡ್ ಆನ್ಲೈನ್ ಇದೆ. ಆರ್ಡರ್ ಡೆಲಿವರ್ ಮಾಡಿದ್ದೀವಿ. ಆರ್ಡರ್ ಡೆಲಿವರ್ ಮಾಡಿ ಅಮೌಂಟ್ ಎಷ್ಟು ಕೊಡ್ತಾ ನೋಡೋಣ. ಗೈಸ್ ನೋಡಿ ಅಮೌಂಟ್ ಎಷ್ಟು ಕೊಟ್ಟರು ಅಂತ ನೋಡೋಣ. ಸ್ಕ್ರೀನ್ಶಾಟ್ ತಗೋಣ. 29 ರೂಪೀಸ್ ಕೊಟ್ಟಿದ್ದಾರೆ ನೋಡಿ ಗೈಸ್. 2.6 ಕಿಲೋಮೀಟ್ರ್ ಟ್ರಾವೆಲ್ ಮಾಡೋದಕ್ಕೆ ನಮಗೆ ಅಮೌಂಟ್ ಕೊಟ್ಟಿರೋದು ಬಂದು 29 ರೂಪಾಯಿ ಕೊಟ್ಟಿದ್ದಾನೆ ನೋಡಿ. ಇವಾಗ 2ನೇ ಆರ್ಡರ್ ಕೂಡ ಡ್ರಾಪ್ ಮಾಡಿದ್ದೀನಿ. 2ನೇ ಆರ್ಡರ್ ಡ್ರಾಪ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. 2 ಆರ್ಡರ್ ಡ್ರಾಪ್ ಮಾಡಿದ್ದಕ್ಕೆ ನನಗೆ 29 ರೂಪಾಯಿ ಕೊಟ್ಟೆ. ಈ ಆರ್ಡ್ರಿಗೆ ಫಸ್ಟ್ನೇ ಆರ್ಡರಿಗೆ ಎಷ್ಟು 16 ರೂಪಾಯಿ ಕೊಟ್ಟಿದ್ದೆ. ಟೋಟಲಾಗಿ ಎಲ್ಲ ಸೇರಿ ಒಂದು 45 ರೂಪಾಯಿ ಆಗಿದೆ. ಅಂದರೆ 2 ಅವರಿಗೆ ವರ್ತಲ್ಲ ಇದು. 2 ಅವರ್ ನಾವು ಡ್ಯೂಟಿ ಮಾಡಿದ್ದೀವಿ ಅಂತ ಅಂದರೆ 2 ಅವರಿಗೆ 45 ರೂಪಾಯಿ ಅಂತ ಅಂದರೆ ನೀವೇ ಯೋಚನೆ ಮಾಡಿ. ಜೊತೆ ಪೆಟ್ರೋಲು ಕೂಡ ಖಾಲಿ ಆಗಿರುತ್ತೆ ನಮ್ಮದು. 2.5 ಅಲ್ಲೊಂದೂವರೆ, ತಿರ್ಗಾ ವಾಪಸ್ 1.5 ಹೋದೆ. ಈಗ ತಿರ್ಗಾ 2.5 ಅಂತ ಅಂದರೆ ಏನಿಲ್ಲ ಅಂತಂದ್ರೆ ಒಂದು 10 ಕಿಲೋಮೀಟರ್ ಓಡಾಡಿದ್ದೀವಿ. ಒಂದು 10 ಕಿಲೋಮೀಟರ್ ಓಡಾಡಿರೋದಕ್ಕೆ ನಮಗೆ ಎಷ್ಟಪ್ಪ ಸಿಕ್ಕೈತೆ ಅಂತಂದರೆ ಬರೀ 45 ರೂಪಾಯಿ. 2 ಅವರಿಗೆ 45 ರೂಪಾಯಿ ಅಷ್ಟು ವರ್ತ್ ಅನ್ಸೋದೇ ಇಲ್ಲ ಬಿಡಿ. ಇನ್ನೊಂದೇನಪ್ಪ ಅಂತಂದರೆ ಈಗ ಬ್ಲಿಂಕಿಟಲ್ಲಿ ಇನ್ಸೆಂಟಿವ್ ಕೊಡ್ತಾನಂತೆ. ಅಲ್ಲಿ ಕೇಳಿ ವಿಚಾರಿಸಿದ್ದಕ್ಕೆ ಅವ್ರು ಹೇಳಿದ್ದೇನಪ್ಪ ಅಂತಂದರೆ 650 ರೂಪಾಯಿ ಇನ್ಸೆಂಟಿವ್ ಕೊಡ್ತಾರೆ ಅಂತ ಹೇಳಿದ್ರು. 10 ಅವರ್ ಲಾಗಿನ್ನು ಜೊತೆಯಲ್ಲಿ 8 ಆರ್ಡ್ರ್ ಮಾಡಬೇಕು. ಅಷ್ಟು ಮಾಡಿದ್ರೆ 650 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು. ಬಟ್ ನಮ್ದಿನ್ನೂ ಹೊಸ ಐಡಿಯಾ ಅಲ್ವಾ, ನೆನ್ನೆ ಕ್ರಿಯೇಟ್ ಮಾಡಿರೋದು. ಅದರಿಂದಾಗಿ ಏನಾಗಿದೆ ಅಂತಂದರೆ ನಮ್ಗೆ ಯಾವುದೇ ಆದಂಥ ಇನ್ಸೆಂಟಿವ್ ಕೊಟ್ಟಿಲ್ಲ. ಈಗ ಮೊದಲನೇ ಆರ್ಡರ್ ಮಾಡಿದ್ದೀವಲ್ಲ, ನಾಳೆ ಬರುತ್ತೆ, ಇಲ್ಲ ಅಂತಂದರೆ ಸೋಮವಾರ ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಇನ್ಸೆಂಟಿವ್ ಬಂದರೆ ಮಾಡ್ಬೋದು ಅಷ್ಟೇ. ಇನ್ಸೆಂಟಿವ್ ಇಲ್ದಲೇ ಬರೀ ನೀವು ಪ್ಲೇನ್ ಬರೀ ಆರ್ಡರ್ ಪೇ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಆರ್ಡರ್ ಪೇಗಂತ 100% ಮಾಡೋಕ್ಕಾಗಲ್ಲ ಗಾಯ್ಸ್. ಈಗ ನೋಡಿ ನೀವೇ ನೋಡ್ತಾ ಇದ್ದೀರಾ 2 ಅವರ್ ಡ್ಯೂಟಿ ಮಾಡೋದಕ್ಕೆ ನಮಗೆ ಎಷ್ಟಾಗಿದೆ ಅಂತ. ಬರೀ 45 ರೂಪಾಯಿ ಆಗಿದೆ. 45 ರೂಪಾಯಿ ಬರೀ ಪೆಟ್ರೋಲಿಗೆ ಆಗೋಗ್ಬಿಟ್ಟಿದೆ. ಅದರಿಂದಾಗಿ ಪೆಟ್ರೋಲಿಗೆ, ಊಟ ತಿಂಡಿಗೆ ಯಾವುದಕ್ಕೂ ಕೂಡ ಆಗಲ್ಲ. ಅವನೇನನ್ನ MG ಕೊಟ್ಟರೆ ಮಾಡೋದು ಮಾತ್ರ ವರ್ತ್ ಆಗುತ್ತೆ. ಅವ್ನು MG ಕೊಡ್ತದೆ ಇಲ್ಲ ಇನ್ಸೆಂಟಿವ್ ಕೊಡ್ತದೆ ಏನಾರು ನಾವು ಡ್ಯೂಟಿ ಮಾಡ್ತೀವಿ ಅಂತಂದರೆ 100% ವರ್ತಿಲ್ಲ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಇನ್ಸೆಂಟಿವ್ ಕೊಟ್ಟರೆ ಅವಾಗ ಒಂದು ದಿನ ಫುಲ್ಲು ಡ್ಯೂಟಿ ಮಾಡ್ತಾರೆ ನಮ್ಮ ಸ್ನೇಹಿತರು. ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಈ ವಿಡಿಯೋ ಅಂತೂ ಸದ್ಯಕ್ಕೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬೈ ಗೈಸ್.